ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನ ಅಂಗೈಲಿಟ್ಕೊಂಡು ಕಾಪಾಡಕ್ ಬಂದಿರೋ ಗಂಡ ದೇವತನೇ ಈ ಧ್ರುವ. ಬನ್ನಿಮ್ಮ. ಇನ್ಮೇಲಿಂದ ಧ್ರುವನ್ ಕೈನ ಭದ್ರವಾಗಿಟ್ಕೋ. ಇನ್ಮೇಲ್ ನಿನಗೇನಿದ್ರು ಎಲ್ಲ ಧ್ರುವಾನೇ. ಸರಿ ಡಾಕ್ಟರ್, ನಾವಿನ್ ಹೊರಡ್ತೀವಿ. ಸರಿ ಡಾಕ್ಟ್ರೆ, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಏನಾಯ್ತು? ಇವ್ರಿಗೆ ಸ್ವಲ್ಪ ಏಟ್ ಆಗಿದೆ. ಅದು ಆಕ್ಸಿಡೆಂಟ್ ಆಯ್ತು. ಎಕ್ಸ್ರೇ ಏನಾದ್ರೂ ತೆಗಿಸ್ಬೇಕಾ? ಇಲ್ಲ ಸರ್, ಟಿಟಿ ಮತ್ತೆ ಇಂಜೆಕ್ಷನ್ ಕೊಟ್ರೆ ಸಾಕಾಗತ್ತೆ. ಡ್ರೆಸ್ಸಿಂಗ್ ಒಂದ್ ಮಾಡಿದ್ರೆ ಓಕೆ. ಓಕೆ ಸಿಸ್ಟರ್, ಒಂದ್ ಶೀಟ್. ನಿಮ್ಮ ಹೆಸರು? ರೇಣುಕಾ. ಏಜ್ 35. ಇದನ್ನ ತಗೊಂಡ್ ಬಂದ್ಬಿಡಿ. ಓಕೆ. ಇದು ಫಾರ್ಮಸಿಯಲ್ಲಿದೆ? ಗ್ರೌಂಡ್ ಫ್ಲೋರ್. ಓಕೆ, ನಾನು ಬರ್ತೀನಿ. ನೀವು ಇಲ್ಲೇ ಇರಿ. ಇಲ್ಲೇ ನೋವಿಗ್ ಮಾತ್ರೆಗಳನ್ನ ಬರ್ಕೊಡ್ತೀನಿ, ಅದನ್ನ ಕೊಟ್ಬಿಡಿದ್ರುವ. ಮೈನಾ, ಇದರಲ್ಲಿ ಮೆಡಿಸಿನ್ಸ್ ಬರ್ದಿದ್ದೀನಿ. ನೀನ್ ರೆಗ್ಯುಲರ್ ಆಗಿ ತಗೊಳ್ಳೋ ಮೆಡಿಸಿನ್ಸ್ ಜೊತೆ ಇದನ್ನ ತಗೊಂಡ್ಬಿಡು. ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟ್ರೆ, ನಾವಿನ್ ಬರ್ತೀವಿ. ಒಂದ್ ನಿಮಿಷ ಮೈನಾ. ಸರಿ, ನಾನು ಹೊರಗಡೆ ಇರ್ತೀನಿ. ಮೈನಾ, ನೀನ್ ಈ ಸ್ಥಿತಿ ಕಾರಣ ಯಾರು ಅಂತ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಆಗ್ಲೇ ನಿನಗೆ ನ್ಯಾಯ ಸಿಗೋದು. ಹಾಗೆ ಯಾವತ್ತೂ ಧ್ರುವ ಕೈನ ಬಿಡ್ಬೇಡ. ಬನ್ನಿ ಮೈನಾ ಅವರೇ. ನಾನು ಆ ಫೈಲ್ನ ಮೇಲೇನೆ ಬಿಟ್ಟು ಬಂದೀವ್ನಿ. ಹೌದಾ? ಸರಿ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ನಾನು ತರ್ತೀನಿ. ನೀವು ಇಲ್ಲೇ ಇರಿ, ನಾನು ತರ್ತೀನಿ. ಧ್ರುವ ಸರ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಸರ್ ಮೈನಂಗೇನಾದ್ರು? ಇಲ್ಲ ಸರ್, ಮೈನಾಗೇನೂ ಆಗಿಲ್ಲ. ನಮ್ಮಮ್ಮನಿಗೋಸ್ಕರ ಸ್ವಲ್ಪ ಮೆಡಿಸಿನ್ಸ್ ತಗೋಬೇಕಿತ್ತು, ಅದಕ್ಕೆ ಬಂದೆ. ಅಮ್ಮ ಬಂದಿದ್ದಾರಾ? ಎಲ್ಲಿದ್ದಾರೆ? ಇಲ್ಲ ಸರ್, ನಾನೊಬ್ಬನೇ ಬಂದಿರೋದು. ಧ್ರುವ, ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಅದು ಮೆಡಿಸಿನ್ಸ್ ಖಾಲಿ ಆಗಿತ್ತು, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದೆ. ನೀವು ಸರ್? ಅಯ್ಯೋ ಧ್ರುವ, ಬೆಳಗ್ಗೆ ಮೀಟಿಂಗ್ ಹೋಗ್ತಿದ್ದೆ. ಯಾರೋ ಹೆಂಗ್ಸು ನೋಡ್ದೇನೆ ನನ್ನ ಗಾಡಿಗೆ ಅಡ್ಡ ಬಂದು ಡಿಕ್ಕಿ ಹೊಡೆದು ಕೆಳಗೆ ಬಿದ್ದೋದ್ರು. ಶೋ, ಏನಾದ್ರೂ ಸೀರಿಯಸ್ ಆಗಿ? ಇಲ್ಲ, ಸದ್ಯಕ್ಕೆ ದೇವ್ರ ದಯೆ ಏನೂ ಸೀರಿಯಸ್ ಆಗ್ಲಿಲ್ಲ. ಕೈಗೆ ಸ್ವಲ್ಪ ಏಟ್ ಆಗಿದೆ. ಮೇಲ್ ಕರ್ಕೊಂಬಂದಿದ್ದೀನಿ, ಅವ್ರಿಗೆ ಸ್ವಲ್ಪ ಏಟ್ ಆಗಿದೆ. ಮೆಡಿಸಿನ್ ತಗೊಂಡು ಹೋಗೋಣ ಅಂತ ಬಂದೆ. ಸರ್ ಕೊಡಿ ಸರ್, ನಾನು ತಗೊಂಡ್ ಬರ್ತೀನಿ. ನೀವು ಕಾರಲ್ಲಿ ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ನೀನು ಫಸ್ಟು ಮನೆಗೆ ಹೋಗಿ ಅಮ್ಮಂಗೆ ಮೆಡಿಸಿನ್ ಕೊಡು. ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ. ಆಮೇಲೆ ನೀನು ಆಫೀಸಿಗೆ ಬಾ. ಸರಿ ಸರ್. ಓಕೆ ಸರ್, ಬಾಯ್. ಮಾಡಿದ್ರಿ? ಪುಷ್ಪಕ್ ಸರ್ ಬಂದಿದ್ದಾರೆ. ಅಯ್ಯೋ, ಅವ್ರಿಗೆ ನಾನು ಇಲ್ಲಿಗೆ ಬಂದಿರೋದೇನಾದ್ರೂ? ಅವ್ರಿಗೆ ಗೊತ್ತಾಗ್ಲಿಲ್ಲ.
ನಮ್ಮ ತಾಯಿಗೆ ಮೆಡಿಕೇಶನ್ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ನಾವಿಲ್ಲಿಂದ ಬೇಗ ಹೊರಡಬೇಕು. ಬನ್ನಿ ಹೋಗೋಣ. ನಿನ್ಗೆ ಒಂದ್ ಕೆಲಸ ನೆಟ್ಟಗ್ ಮಾಡಕ್ ಬರಲ್ಲ. ಹೇಳಿದ ಕೆಲಸ ಒಂದ್ ನೆಟ್ಟಗ್ ಮಾಡಿದ್ಯಾ? ಮಾಡಿದಿನಲ್ಲ ಸರ್. ಏನ್ ಮಾಡಿದ್ಯಾ ನೀನು? ಧ್ರುವ, ಇದೇನು ಕಂಪ್ನಿ ಒಳಗೆ ಕಾಲಿಡ್ತಾ ಇದ್ದಂಗೆ ಒಳ್ಳೆ ನಾಗರಾವ್ಗಳು ಹೆಡೆ ಎತ್ಕೊಂಡು ಕಚ್ಚಕ್ ಕಾಯ್ತಾ ಇರೋಂಗೆ ಇವನ್ ಆಗ್ಲೇ ಕಾಯ್ತಾ ಇದ್ದಾನೆ. ಇವನ್ ಇಷ್ಟ ಬೇಗ ಬರಲ್ಲ ಅಲ್ವಾ? ಇವನನ್ನ ಹೀಗ್ ನೋಡ್ತಾ ಇದ್ರೆ ಇವತ್ತಿನ ಶುಭೋದಯನೇ ಸ್ವಾರಸ್ಯವಾಗಿದೆ. ಅಯ್ಯಯ್ಯೋ, ಅದಿರ್ಲಿವಾ, ಬಾಲಂಗೋಚಿ ತರ ಈ ಬಾಲರಾಜ್ ಜೊತೆಗೆ ಈ ಉಷಾಕ ಯಾಕೆ ನಿಂತಾಳ ಅಲ್ವಾ? ಏ ಉಷಾ, ಬೆಳಿಗ್ಗೆ ನನಗ್ ಗಂಟ್ಲು ಹರ್ಕೊಳಕ್ಕಾಗಲ್ಲ. ಅಲ್ಲಿ ಹರಟೆ ಹೊಡಿತಾ ಇರೋರ್ಗೆಲ್ಲ ಇಲ್ಲಿ ಬರೋದಿಕ್ ಹೇಳು. ಹಾ ಸರಿ ಸರ್, ಆಯ್ತು. ನೀವು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಮಾತ್ ಬಿಟ್ಟು ಅಲ್ಲಿ ಬಾಲರಾಜ್ ಸರ್ ಕರೀತಿದ್ದಾರೆ, ಬನ್ನಿ ಹೋಗೋಣ. ಸರಿ, ನೀನ್ ಮುಂದೆ ಹೋಗು. ಬನ್ನಿ ನಿಂತ್ಕೊಳ್ಳಿ. ಏನ್ ಸರ್ ಇವತ್ತು ಬೆಳಗ್ಗೆ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಆ, ಮತ್ತೆ ನಿಮ್ಮನ್ನೆಲ್ಲ ಮನೆ ಕಳಿಸ್ಬೇಕಲ್ಲ, ಅದಕ್ಕೆ ಕರ್ದೆ. ನಾವೇನ್ ಮಾಡಿವ್ರಿ ಸರ? ನಮ್ಮನ್ನ ಯಾಕೆ ಮನೆಗೆ ಕಳಿಸ್ತೀರಿ? ನಿಮ್ಗೆ ಕಿಸಿಯಕ್ಕಿಲ್ಲೇನು ಕೆಲಸ ಇಲ್ಲ, ಅದಕ್ಕೆ ಹೋಗಿ ಅಂತ ಹೇಳೋಣ ಅಂತ ಕರೆಸ್ದೆ. ಏನ್ ಸರ್ ಮಾತಾಡ್ತಾ ಇದ್ದೀರಾ? ಸಡನ್ ಆಗಿ ಮನೆಗೆ ಹೋಗಿ ಅಂತಂದ್ರೆ ಏನರ್ಥ? ಇಷ್ಟು ಜನ ಈ ಕೆಲಸನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಕತ್ತೆ ತರ ದುಡಿತಾ ಇದ್ದೀವಿ. ನೀವು ಸಡನ್ ಆಗಿ ಹೋಗು ಅಂದ್ರೆ ಎಲ್ಗೆ ಹೋಗ್ಬೇಕು ನಾವು? ಅಲ್ಲ ಸರ್, ನಾವಂತ ತಪ್ಪಾದ್ರೂ ಏನ್ ಮಾಡಿದೀವಿ ಅದನ್ನಾದ್ರೂ ಹೇಳಿ. ಸರ್, ಈ ತರ ತೀರ್ಮಾನ ಮಾಡಿದ್ಯಾರು? ಯಾರು ಸರ್? ಕ್ಲಿಯರ್ ಆಗಿ ಹೇಳಿ. ಯಾಕೆ ಸರ್ ಮೈ ಮೇಲೆ ಏನೋ ಬಂದಿರೋ ತರ ನಗ್ತಿದ್ದೀರಾ? ಏ ಉಷಾ, ಹೇಳೋರ್ಗೆ. ನಗ್ದೆ ಇನ್ನೇನ್ ಮಾಡ್ತಾರೆ? ಅವ್ರ ಕೆಲ್ಸ ಇಲ್ಲ ಇವತ್ತು ಅಂತ ಹೇಳಿದ್ರು, ಆದ್ರೆ ಪರ್ಮನೆಂಟ್ ಆಗಿ ಕೆಲ್ಸ ಇಲ್ಲ ಅಂತ ಹೇಳಿದ್ರಾ? ಯವ್ವ ಉಷಕ್ಕ, ನೀ ಕಂಪ್ಯೂಸ್ ಮಾಡಕ್ ಹೋಗ್ಬೇಡ, ಸ್ವಲ್ಪ ಸುಮ್ ನಿಂದ್ರ. ರೀ ಸರ, ನೀವೇನ್ ಹೇಳಕ್ ಬಂದ್ರಿ ಅದನ್ನ ಕರೆಕ್ಟ್ ಆಗಿ ಹೇಳ್ರಿ. ಅದು ಗೋಡೌನಿಂದ ಬರೋ ಫ್ಯಾಬ್ರಿಕ್ ಮೆಟೀರಿಯಲ್ ಇನ್ನೂ ಬಂದಿಲ್ಲ, ನೀವು ಸ್ಟಿಚ್ ಹಾಕೋ ಮೆಟೀರಿಯಲ್ ಇನ್ನೂ ಬಂದಿಲ್ಲ ಅಂದ್ಮೇಲೆ ನಿಮ್ಗೆ ಇನ್ನೆಲ್ಲಿ ಕೆಲಸ ಇರುತ್ತೆ? ಅದಕ್ಕೆ ಮನೆಗೆ ಹೋಗ್ರಿ ಅಂತ ಹೇಳಕ್ ಬಂದ್ರು ಅಷ್ಟೇ. ಏನ್ ಭಯ ಆಗೋಯ್ತಾ? ಆಗ್ಲೇಬೇಕಲ್ವಾ? ನನಗೂ ನಿಮ್ಮನ್ನೆಲ್ಲ ಒಂದೇ ಸರಿ ಇಲ್ಲಿಂದ ಓಡಿಸ್ಬೇಕು ಅಂತ ಆಸೆ. ಓಡಿಸ್ತೀನಿ, ಒಂದಲ್ಲ ಒಂದಿನ ನಿಮ್ಮನ್ನ ಓಡಿಸ್ತೀನಿ. ಆಗ ಗೊತ್ತಾಗುತ್ತೆ ನಿಮ್ಗೆ ಈ ಬಾಲರಾಜ್ ವಾಡೆ ಯಾರು ಅಂತ.